ಹೈಕೋರ್ಟ್ನವ್ರು ಹೇಳ್ತಾರೆ ನೀವು ಮಾಡಿದ ತಪ್ಪು, ಆ ಅಧಿಕಾರವನ್ನ ವಾಪಸ್ ಕೊಡಬೇಕು ಲೋಕಾಯುಕ್ತಕ್ಕೆ. ನಾನಿದ್ದಾಗ ಲೋಕಾಯುಕ್ತ ಸಂಸ್ಥೆಯವರು 3 ಜನ ಮುಖ್ಯಮಂತ್ರಿಗಳ ವಿರುದ್ಧ ಕಂಪ್ಲೇಂಟ್ ದಾಖಲು ಮಾಡಿದ್ರು. ಕಾಂಗ್ರೆಸ್ನವರು, JDSನವರು, BJPಯವರು ವಿರುದ್ಧ. ಸುಮಾರು 7-8 ಮಂತ್ರಿಗಳ ವಿರುದ್ಧ ಕೂಡ FIR ದಾಖಲಾಗಿತ್ತು. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಇಂದ ಒಂದು ಪಾರ್ಟಿ ಬಂದದ್ದು ನೀವು ಎಲ್ರಿಗೂ ಗೊತ್ತಿರ್ಬೋದು, ಅದು ಆಪ್ ಅಂತ ಡೆಲ್ಲಿಯಲ್ಲಿದೆ ಅಂತ. ಸರ್, ಇಲ್ಲಿವರೆಗೆ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಹಗರಣಗಳಾಗಿದೆ, ಅದ್ರಲ್ಲಿ ಬಂದಂತ ಮೊತ್ತಗಳೆಷ್ಟು, ಅದರಲ್ಲಿ ಒಂದು 2 ಹಗರಣಗಳನ್ನ ವಿವರಿಸಬಹುದಾ ನೀವು? ನನ್ನ ಕಾಲದಲ್ಲಿ ಕರ್ನಾಟಕದಲ್ಲಿ ಆದದ್ದು, ಅದರ ರಾಜ್ಯ ಕರ್ನಾಟಕ ಹಾಗೂ ದೇಶ. 50ನೇ ದಶಕದಲ್ಲಿ ಹಲವಾರು ಹಗರಣಗಳು ನಡೆದಿದ್ವು. ಅದರಲ್ಲಿ ಒಂದು ಹಗರಣದ ಮಾಹಿತಿ ಕೊಡ್ತೇನೆ ನಿಮ್ಗೆ, ಯಾಕಂದ್ರೆ ಈ ಹಗರಣಗಳ ಅಭಿವೃದ್ಧಿ ಪದ ಬೇಕಂತ ಬಳಸ್ತಾ ಇದ್ದೇನೆ, ಯಾವ ರೀತಿ ಆಯ್ತಂತ ತೋರ್ಸಕ್ಕೆ. ಜೀಪ್ ಹಗರಣ ಅಂತ 50ನೇ ದಶಕದಲ್ಲಿ ಒಂದು ಹಗರಣ ಬಯಲಿಗೆ ಬಂತು. ಅದರಲ್ಲಿ ಅಧಿಕಾರದಲ್ಲಿದ್ದ ಕೆಲವರು 52 ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದರು ಅಧಿಕಾರದಲ್ಲಿದ್ದರು. ತದನಂತರದ ದಶಕದಲ್ಲಿ ಇನ್ನೊಂದು ಹಗರಣ ಬಂತು. ಅಂದ್ರೆ ನಡೀತಾ ಇದೆ ಹಗರಣಗಳು. ನಾನು ಉದಾಹರಣೆಗೆ ಹೊಡೆದು ಒಂದೊಂದು ಹಗರಣ. ಬೋಫರ್ಸ್ ಅನ್ನೋ ಒಂದು ಹಗರಣ ಬಂತು. ಅದರಲ್ಲಿ ಪರದೇಶದಿಂದ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟ್ ಅಲ್ಲಿ ಅಧಿಕಾರದಲ್ಲಿದ್ದಂತಹ ಕೆಲವರು 64 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ತದನಂತರ ಇನ್ನೊಂದು ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು. ಅದರಲ್ಲಿ ಕೆಲವರು 70,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ತದನಂತರ 2G ಅನ್ನೋ ಒಂದು ಹಗರಣ ಬಯಲಿಗೆ ಬಂತು. ಅದರಲ್ಲಿ 1,76,000 ಕೋಟಿ ರೂಪಾಯಿ. ಒಂದೊಂದು ಹಗರಣದಲ್ಲಿ, ಒಂದೊಂದು ದಶಕದಲ್ಲಿ ಸಾವಿರಾರು ಹಗರಣಗಳು ನಡೀತವೆ. ಒಂದೊಂದು ವರ್ಷದಲ್ಲಿ 100 ಹಗರಣಗಳು ನಡೀತವೆ. ಅದರಲ್ಲಿ ನಾನು ಉದಾಹರಣೆ ಹೇಳೋದು ಒಂದು ಘಟನೆ. ಅದೇ ರೀತಿ 2G ಆದ್ಮೇಲೆ ಕೋಲ್ಗೇಟ್ ಅನ್ನೋ ಒಂದು ಹಗರಣದಲ್ಲಿ 1,86,000 ಕೋಟಿ ರೂಪಾಯಿ. ಈ ಸಂಖ್ಯೆ ನಂದಲ್ಲ. ಇದನ್ನು ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂತ ಒಬ್ಬ ಸಂವಿಧಾನದ ಅಧಿಕಾರಿ CAG, ದ ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಅವರು ವಿಚಾರಣೆ ಮಾಡಿ ಕೊಟ್ಟಂತ ವರದಿಯಲ್ಲಿ ಇದ್ದಂತ ಸಂಖ್ಯೆ ಇದು. ಇವತ್ತು ನೀವು ಗೂಗಲ್ಗೆ ಹೋಗ್ಬೋದು, ಜೀಪ್ ಹಗರಣ ಅಂತ ಎಷ್ಟಾಗಿದೆ ಅಂತ ಕೇಳಿ, ಕಾಮನ್ವೆಲ್ತ್ ಗೇಮ್ಸು, ಬೋಫರ್ಸು, 2G, ಕೋಲ್ಗೇಟ್ ನೋಡಿ, ಅದೆಲ್ಲ ಫಿಗರ್ಸ್ ಅದರಲ್ಲಿದೆ. ಈ ಹಗರಣಗಳಲ್ಲಿ ಒಂದು ಹಗರಣದಲ್ಲಿ ಸೋರ್ಕೊಂಡು ಹೋದಂತ ಹಣವನ್ನ ಮಿಕ್ಕಿದ ಹಗರಣದಲ್ಲಿ ಸೋರ್ಕೊಂಡು ಹೋದಂತ ಹಗರಣಕ್ಕೆ ಸೇರಿಸಿದ್ರೆ ಆ ದಶಕದಲ್ಲಿ ಎಷ್ಟು ಹಣ ಹೋಗಿರ್ಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ. 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದಂತಹ ಮಾತು, ಅಂದು 85ರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತ 1 ರೂಪಾಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು 15 ಪೈಸೆ ಮಾತ್ರ. ಇವತ್ತು 2025ರಲ್ಲಿದ್ದೇವೆ. ದುರಾಸೆ ಕಮ್ಮಿ ಆಗಿಲ್ಲ. 100 ರೂಪಾಯಲ್ಲಿ 15 ಪೈಸೆ ಹೋಗ್ಬೋದು ಇವತ್ತು. ಎಂಥ ಆರ್ಥಿಕ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು 4ನೇ ಸ್ಥಾನದಲ್ಲಿದ್ದೇವೆ ಅಂತ ಹೇಳ್ತಾರೆ, ನಾನು ಒಪ್ಕೊಳ್ತೇನೆ. ಆದರೆ ಈ ಹಗರಣದಲ್ಲಿ ಹೋಗುವಂತ ಹಣದ ಮೊತ್ತ ಕಮ್ಮಿ ಆಗಿದ್ರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾವು? ಸರ್, ಈಗ ಹಗರಣದಲ್ಲಿ ಹೋದಂತ ಹಣವನ್ನ ಹೇಗೆ ಅದನ್ನು ವಾಪಸ್ ತಗೊಂಡ್ರು ನಮ್ಮ ದೇಶ ಅಥವಾ ನಮ್ಮ ಸರ್ಕಾರ? ಅಂದ್ರೆ ಮೊದಲು ಜನರಲ್ಲಿ ಒಂದು ದೊಡ್ಡ ಹೆದರಿಕೆ ಇರಬೇಕು. ಇವತ್ತು ನಾನು ಭ್ರಷ್ಟಾಚಾರ ಮಾಡಿದ್ರೆ ನಾಳೆ ನನಗೆ ಶಿಕ್ಷೆ ಆಗ್ತದೆ ಅನ್ನೋ ಹೆದರಿಕೆ ಇದ್ರೆ ಭ್ರಷ್ಟಾಚಾರ ಬಹಳ ಮಟ್ಟಕ್ಕೆ ಕೆಳಗೆ ಹೋಗ್ತದೆ. ಇವತ್ತು ಏನಾಗ್ತಾ ಇದೆ ಅಂದ್ರೆ 2 ಮೂಲ ಕಾರಣ ಇದಕ್ಕೆ. ಒಂದು, ನಮ್ಮ ಸಮಾಜ. ಹಿಂದೆ ಒಳ್ಳೆ ಕೆಲಸ ಮಾಡಿದವರನ್ನ ಸಮಾಜ ಗುರುತಿಸ್ತಾ ಇತ್ತು, ಅವ್ರನ್ನ ಪುರಸ್ಕರಿಸ್ತಾ ಇತ್ತು. ತಪ್ಪು ಮಾಡಿದ್ದವರನ್ನ ಅದು ಬಹಿಷ್ಕರಿಸ್ತಾ ಇತ್ತು. ಆದ್ರಿಂದ ಸಾಮಾಜಿಕ ಭಾವನೆಯ ಪ್ರಕಾರ ಅವರು ತಪ್ಪು ಮಾಡಿದ್ದವರ ಸಂಖ್ಯೆ ಬಹಳ ಕಮ್ಮಿ ಆಗ್ತಿತ್ತು, ಯಾಕಂದ್ರೆ ನಮ್ಮನ್ನು ಯಾರು ಗೌರವಿಸಲ್ಲ ಅನ್ನೋದಿತ್ತು. ಇವತ್ತು ಸಮಾಜದ ಭಾವನೆ ಹಂಗಿದೆ, ಶ್ರೀಮಂತನಂದ ತಕ್ಷಣ ಅವನಿಗೊಂದು ಸಲಾಮ್. ಯಾವ ರೀತಿ ಶ್ರೀಮಂತನಾದ ಅನ್ನೋ ವಿಚಾರದಲ್ಲಿ ಯಾವುದೇ ಗೊಡವೆ ಇಲ್ಲ. ಅದೇ ರೀತಿ ದೊಡ್ಡ ಹುದ್ದೆಯಲ್ಲಿದ್ರೆ ಅವನಿಗೊಂದು ಸಲಾಮ್. ಯಾವ ರೀತಿ ಆ ಹುದ್ದೆಗೆ ಹೋದ, ಹುದ್ದೆ ಖರೀದಿ ಮಾಡಿದ್ನು, ಹೇಗೆ ಮಾಡಿದ ಅನ್ನೋದ್ರಲ್ಲಿ ಕೂಡ ಯಾವುದೇ ಇದಿಲ್ಲ, ಗೋಚರ ಇಲ್ಲ ಅದರಲ್ಲಿ. ಆ ಹಿನ್ನೆಲೆಯಲ್ಲಿ ಜನರಲ್ಲಿ ಒಂದು ಪೈಪೋಟಿ ಶುರು ಆಗಿದೆ, ನಾನು ಶ್ರೀಮಂತನಾಗಬೇಕು, ನಾನು ದೊಡ್ಡ ಹುದ್ದೆಗೆ ಹೋಗ್ಬೇಕಂತ.
ಶ್ರೀಮಂತನಾಗುವುದ್ರಲ್ಲಿ ಏನು ತಪ್ಪಿಲ್ಲ, ದೊಡ್ಡ ಹುದ್ದೆಗೆ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ, ಆದರೆ ಕಾನೂನು ಚೌಕಟ್ಟಲ್ಲಿದ್ರೆ ಮಾತ್ರ. ಇನ್ನೊಬ್ಬನ ಜೇಬಿ ಕೈ ಹಾಕಿ ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಶ್ರೀಮಂತನಾದ್ರೆ ಆತನಿಗೆ ಗೌರವ ಕೊಡಬಾರ್ದು ಸಮಾಜ. ಆದರೆ ನಮ್ಮ ಸಮಾಜದ ಭಾವನೆ ಇವತ್ತು ಬೇರೆ. ಇವತ್ತು ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬರುವಂಥ ವ್ಯಕ್ತಿಗಳನ್ನ ಸ್ವಾಗತ ಮಾಡೋಕ್ಕೆ ಏರ್ಪೋರ್ಟಿಗೆ ಹೋಗ್ತಾರೆ, ಬಸ್ ಸ್ಟೇಷನ್ಗೆ ಹೋಗ್ತಾರೆ, ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ. ಏನು ಸಂದೇಶ ನಾವು ಮಕ್ಕಳಿಗೆ ಕಳಿಸ್ತೇವೆ? ಶ್ರೀಮಂತನಾಗು, ನಿನಗೆ ಗೌರವ ಜಾಸ್ತಿ. ಇವತ್ತು ನನ್ನ ಕಾಲದಲ್ಲಿ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಮನೆ ಹತ್ರ ಹೋಗಬೇಡ. ಅದೊಂದು ಸಾಮಾಜಿಕ ಶಿಕ್ಷೆ ಆಗಿತ್ತು, ಕೋರ್ಟ್ ಶಿಕ್ಷೆ ಅಲ್ಲ. ಅದು ತಪ್ಪು ಮಾಡಿದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬದ ಮೇಲೇನು ಶಿಕ್ಷೆ ಆಗ್ತಾ ಇತ್ತು. ಅದರಿಂದ ಜನರು ತಪ್ಪು ಮಾಡಕ್ಕೆ ಹೆದರ್ತಾ ಇದ್ರು. ಇವತ್ತು ಹಾಗಿಲ್ಲಲ್ಲ. ದೊಡ್ಡ ಹುದ್ದೆಗೆ ಹೋಗ್ತಾರೆ, ಶ್ರೀಮಂತರಾಗ್ತಾರೆ, ಅಥವಾ ಶ್ರೀಮಂತರಾಗಿ ದೊಡ್ಡ ಹುದ್ದೆಗೆ ಖರೀದಿ ಮಾಡ್ತಾರೆ. ಈ ಒಂದು ಸಮಾಜದ ಭಾವನೆ ಈ ರೀತಿ ಇದ್ರೆ ಆ ಭಾವನೆ ಇದಕ್ಕೆ ಕಾನೂನಿಗೆ ಧಕ್ಕೆ ತರ್ತದೆ. ಇವತ್ತು ನನ್ನ ಅನಿಸಿಕೆಯಲ್ಲಿ ನಾನು ಓದಿದ ಪ್ರಕಾರ ಶಿಕ್ಷೆ ಆಗುವುದಕ್ಕೆ, ಭ್ರಷ್ಟರಿಗೆ ಶಿಕ್ಷೆ ಆಗುವುದು ಬರೀ 27% ಮಾತ್ರ. ಆ 27% ಶಿಕ್ಷೆಗೆ ಆಗುವುದರಲ್ಲಿ 1ನೇ ಕೋರ್ಟ್, 2ನೇ ಕೋರ್ಟ್, 3ನೇ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಂದ್ರೆ ಹೋದಾಗ ಅದು ಮೊದಲನೇ ಸಲ ಜೈಲಿಗೆ ಹೋಗ್ಬೇಕಾದ್ರೆ 40-45 ವರ್ಷ ಬೇಕು. ಯಾರೂ ಹೆದರಲ್ಲ ಶಿಕ್ಷೆ. ಇದರಿಂದ ಕಾನೂನಿನ ಇದರಲ್ಲಿ ಬದಲಾವಣೆ ಆಗಬೇಕು. ಅತಿ ಬೇಗವಾಗಿ ಶಿಕ್ಷೆ ಆಗಬೇಕು, ಆಗುವವರಿಗೆ ಶಿಕ್ಷೆ ಆಗಬೇಕು. ಅದೇ ರೀತಿ ಸಮಾಜದ ಭಾವನೆಯಲ್ಲೂ ಕೂಡ ಬದಲಾವಣೆ ಬರಬೇಕು. ಜೈಲಿಗೆ ಹೋದವ್ರನ್ನ ಹತ್ರ ಬರೋಕ್ಕೆ ಬಿಡಲ್ಲ ಅನ್ನುವ ಒಂದು ಭಾವನೆ ಇರಬೇಕು. ಸರ್, ಈಗ ನಾವು ಅನ್ಕೊಂಡಂಗೆ ಕರ್ನಾಟಕದಲ್ಲಿ 2 ಹಗರಣ ನಡೆದಿದೆ. ಒಂದು ಮೂಢ ಹಗರಣ ಹಾಗೂ ಮತ್ತಿನ್ನೊಂದು ವಾಲ್ಮೀಕಿ ಹಗರಣ. ಅದರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆ ರಾಜೀನಾಮೆ ಕೊಡೋದಿಲ್ಲ ಅನ್ನೋ ಒಂದು ಪದ, ಅದು ಒಂದು ಹೇರಿಕೆ ಆಗಲ್ವಾ ಅಂತ, ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗೆ ಅದು ಹೇರಿಕೆ ಆಗೋದಿಲ್ವಾ? ನೋಡಿ, ಹಿಂದಿನ ಉದಾಹರಣೆ ನಾನು ಕೊಡ್ತೇನೆ. ಯಾವ ರೀತಿಯಲ್ಲಿ ಸಮಾಜದ ಭಾವನೆಗೆ ರೆಸ್ಪೆಕ್ಟ್ ಕೊಟ್ಟು ಆ ಹುದ್ದೆಗೆ ರಾಜೀನಾಮೆ ಕೊಟ್ಟ ಒಂದು ಉದಾಹರಣೆ ನಾನು ಕೊಡ್ತೇನೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತದನಂತರ ಪ್ರಧಾನಮಂತ್ರಿ ಆಗುವವರು ಒಂದು ಕಾಲದಲ್ಲಿ ರೈಲ್ವೆ ಮಂತ್ರಿ ಆಗಿದ್ದರು. ಅರಿಯಲ್ಲೂರು ಅನ್ನೋ ಒಂದು ತಮಿಳುನಾಡಿನ ಒಂದು ಜಾಗದಲ್ಲಿ ಒಂದು ರೈಲಿನ ಅಪಘಾತ ಆಗ್ತದೆ. ಆ ಅಪಘಾತದ ಹೊರೆಯನ್ನು ಅವರು ಹುಟ್ಕೊಂಡು ರಾಜೀನಾಮೆ ಕೊಡ್ತಾರೆ. ಅವರಿಗೂ ಅದಕ್ಕೇನು ಸಂಬಂಧ? ಏನಿಲ್ಲ. ಆದರೆ ಮೌಲ್ಯದ ಆಧಾರದ ಮೇಲೆ ನನ್ನ ಹುದ್ದೆಯಲ್ಲಿ ಆ ಒಂದು ಅಪಘಾತ ಆದರೆ ಅದಕ್ಕೆ ನಾನು ಜವಾಬ್ದಾರಿ ಅನ್ನೋ ಒಂದು ಹೈಪೋಥೆಟಿಕಲ್ ಸಿಸ್ಟಮ್ ಅಲ್ಲಿ ಕೊಡ್ತಾರೆ. ಇವತ್ತು ನೇರವಾಗಿ ಆರೋಪ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧ. ನೀವು ಇಷ್ಟು ಸೈಟ್ಗಳನ್ನು ಪಡ್ಕೊಂಡಿದ್ದೀರಾ, ಕಾನೂನಿನಲ್ಲಿ ನಿಮ್ಮ ಪತ್ನಿ ಅದನ್ನು ಪಡ್ಕೊಳ್ಳಕ್ಕೆ ಸಾಧ್ಯ ಇರಲಿಲ್ಲ ಅನ್ನೋ ವಿಚಾರದಲ್ಲಿ ಚರ್ಚೆ ನಡೆದಿದೆ. ಇದು ನೇರವಾಗಿ ಭ್ರಷ್ಟಾಚಾರಕ್ಕೆ ಆದ ಆರೋಪ. ನಾನು ಅವ್ರು ಮಾಡಿದ್ದು ಸತ್ಯ ಅಂತ ಹೇಳಲ್ಲ, ಏನು ಗೊತ್ತಿಲ್ಲ, ಅದು ಕೋರ್ಟಲ್ಲಿ ಇನ್ನೂ ನಿರ್ಧಾರ ಆಗಿಲ್ಲ. ಆದರೆ ಪದ್ಧತಿ ಪ್ರಕಾರ ಅಂಥ ಗಂಭೀರವಾದ ಆರೋಪ ಇದ್ದಾಗ ಅವರು ಹುದ್ದೆಯಿಂದ ಕೆಳಗಿಳಿಬೇಕು. ಯಾಕಂದ್ರೆ ಇದರಲ್ಲಿ ವಿಚಾರಣೆಗೆ ಅದು ಅಡ್ಡ ಬರ್ತದೆ ಅನ್ನೋ ಹಿನ್ನೆಲೆಯಲ್ಲಿ ಅವ್ರು ಹೇಳ್ತಾರೆ ನಾನು ತಪ್ಪು ಮಾಡಿಲ್ಲ ಅಂತ. ಇರ್ಬೋದು, ಆದರೆ ಹೈಕೋರ್ಟ್ನವ್ರು ಹೇಳಿದ್ದಾರೆ ಮೇಲ್ನೋಟಕ್ಕೆ ನಿಮ್ಮ ಮೇಲೆ ಬಹಳಷ್ಟು ಸಾಕ್ಷಿ ಇದೆ ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಾದ್ರೂ ರಾಜೀನಾಮೆ ಕೊಡಬೇಕಾಗಿತ್ತು. ಇಲ್ಲ, ಕೊಡಲ್ಲ ಅಂತ ಹೇಳಿದರು. ಮೂಡಾದ ವಿಚಾರದಲ್ಲೂ ಕೂಡ 180 ಕೋಟಿ ಏನೋ ಸೋರ್ಕೊಂಡು ಹೋಗಿದೆ ಅಂತ ಇತ್ತು. ಅದರಲ್ಲಿ ಅವರು ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲ ಅಷ್ಟಿಲ್ಲ, 80 ಕೋಟಿ ಏನೋ ಹೋಗಿದೆ ಅಂತಾರೆ. 1 ರೂಪಾಯಿ ಕದ್ರು ಕಳ್ಳ, ಅಡಿಕೆ ಕದ್ರು ಕಳ್ಳ, ಆನೆ ಕದ್ರು ಕಳ್ಳ ಅಂತ ನಮ್ಮವ್ರ ಕಡೆ ಇದ್ದಿಗಾದೆ. ಅದರಲ್ಲೂ ನನ್ನ ಜವಾಬ್ದಾರಿ ಏನಿಲ್ಲ ಅಂತ ಹೇಳ್ತಾರೆ. ಅದು ಅವ್ರ ವಿಚಾರ. ಆದರೆ ಕೋರ್ಟಲ್ಲಿದೆ ಕೇಸ್ ಮುಗಿಯುವವರೆಗೆ ನೀವು ಹುದ್ದೆಯಿಂದ ಕೆಳಗಿಳಿಯಿರಿ. ಇಲ್ಲದೇ ಇದ್ರೆ ಆರೋಪಗಳು ಬಂದೇ ಬರ್ತದೆ. ವಿಚಾರಣೆ ಮಾಡುವ ಸಂಸ್ಥೆಗೆ ಹಿರಿಯರು ನೀವು ಹೇಳಿದಂಗೆ ಅವ್ರು ವಿಚಾರಣೆ ಮಾಡ್ತಾರೆ ಅನ್ನುವ ಆರೋಪಗಳು ಸಂಶಯಗಳು ಇದ್ದೇ ಇರ್ತದಲ್ಲ. ಅದರಿಂದ ನನ್ನ ಅನಿಸಿಕೆಯಲ್ಲಿ ಅವರು ರಾಜೀನಾಮೆ ಕೊಡಬೇಕಾಗಿತ್ತು. ಕೊಡದೆ ಕಾನೂನಿನಲ್ಲಿ ಕೊಡ್ಬೇಕಂತ ಏನಿಲ್ಲ. ಅದ ಮುಂದೆ ಅದೇ ರೀತಿ ಆಗ್ಬೋದು. ಎಷ್ಟು ಆರೋಪಗಳಿದ್ರು ಕೂಡ ಪ್ರಧಾನಮಂತ್ರಿಯಾಗಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಯುವುದು. ಸರ್, ಈಗ ನ್ಯಾಯಾಲಯ ಅವರು FIR ಹಾಕಿ ಅಂತ ಲೋಕಾಯುಕ್ತ ಅವ್ರಿಗೆ ಹೇಳಿದ್ರು. ಸೊ ಅದು ಯಾಕೆ ವಿಳಂಬ ಮಾಡಿದ್ರು? ಆ ವಿಳಂಬ ಮಾಡಿದ್ದಕ್ಕೆ ಯಾರು ನಮ್ಮ ಸ್ನೇಹಮಯಿ ಕೃಷ್ಣದ ಅಪೀಲೇಟ್ ಆಗಿದ್ದವರು ಅದಕ್ಕೆ CBIಗೆ ಒಪ್ಸಿ ಅಂತ ಹೇಳಿದ್ರು. ಯಾಕೆ ನಮ್ಮ ಕರ್ನಾಟಕ ಲೋಕಾಯುಕ್ತ ಅಷ್ಟು ವೀಕ್ ಆಗೋಯ್ತಾ? ಇಲ್ಲ, ಯಾವ ಸಂಸ್ಥೆಯೂ ಕೂಡ ಇವತ್ತು
ಆಡಳಿತರ ಕೈ ಅಡಿಯಲ್ಲಿರುವುದು, CBI ಕೇಂದ್ರ ಸರ್ಕಾರದ ಕೈ ಅಡಿಯಲ್ಲಿದೆ, ಇದು ಲೋಕಲ್ ಇದು ಅವ್ರ ಕೈ ಅಡಿಯಲ್ಲಿದೆ. ಆದರೆ ಲೋಕಾಯುಕ್ತ ಯಾರ ಅಡಿಗೆ ಹೆದರ್ಬೇಕಾಗಿರ್ಲಿಲ್ಲ, ಯಾಕಂದ್ರೆ ಲೋಕಾಯುಕ್ತದ ಮೇಲೆ ಸರ್ಕಾರದ ಅಧಿಕಾರ ಬಹಳ ಕಮ್ಮಿ. ಅದರಿಂದ ಇದು ಆರೋಪಗಳು ಬರ್ತಾ ಇದೆ. ಸರ್, ಈಗ ಲೋಕಾಯುಕ್ತ ಆಗಿರ್ಬೋದು ಅಥವಾ ಈಗ CBI ಅವೆಲ್ಲ ಆಡಳಿತದಲ್ಲಿ ಹೇಳಿದ್ರಿ, ಅದು ಕೇಂದ್ರದ ಆಡಳಿತದಲ್ಲಿದೆ ಅಥವಾ ರಾಜ್ಯ ಸರ್ಕಾರ, ಯಾರು ಮೂರನೇ ಒಂದು ಆರ್ಗನೈಸೇಷನ್ ಬೇಕು? ಅದು ಯಾರು ನೇಮಕ ಮಾಡ್ತಾರೋ ಅವ್ರದ್ದು ಅದೇ ಆಡಳಿತ ಕೈಯಲ್ಲಿ ಇಡಿ ಅನ್ನೋ ಜನರಿಗೆ ಒಂದು ಅಭಿಪ್ರಾಯ ಇದ್ದೇ ಇರ್ತದಲ್ಲ. ಅದು ಯಾರು ಬಂದ್ರು ಸಮಾಜದಲ್ಲಿ ಒಳ್ಳೆ ಭಾವನೆ ಇದ್ರೆ, ಸಮಾಜ ಗೌರವಿಸುವುದು ಒಳ್ಳೆಯವರನ್ನು ಮಾತ್ರ ಆದ್ರೆ ಈ ಸಮಸ್ಯೆಗಳು ಬರಲ್ಲ. ಸರ್, ಈಗ ನ್ಯಾಯಾಲಯದಲ್ಲಿ ಎಲ್ಲರೂ ಜನರ ಸಾಮಾನ್ಯರು ಹಾಗೂ ಯಾರೇ ಬಂದ್ರು ಎಲ್ಲ ನ್ಯಾಯ ಒಂದೇ ಅಥವಾ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಂತ ಹೇಳ್ತಾರೆ. ಆದ್ರೆ ಕೆಲವು ಪಕ್ಷಗಳಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಹಣ ಇದ್ದವ್ರಿಗೆ ಬೇಗ ಅಕ್ವಿಟಲ್ ಆಗ್ಬೋದು, ಕೇಸ್ಗಳು ಅಕ್ವಿಟಲ್ ಆಗ್ಬೋದು. ಅದಕ್ಕೆ ಉದಾಹರಣೆಗಳಿವೆ. ಕೆಲವು ಕೇಸ್ಗಳು ತಿಂಗಳಲ್ಲಿ ಮುಗೀತದೆ, ಕೆಲವು ಕೇಸ್ಗಳು 10-25 ವರ್ಷ ಆದ್ರೂ ಆಗಲ್ಲ. ಇವತ್ತಿನ ಪೇಪರ್ ನೋಡಿ, ಕರ್ನಾಟಕ ಕೋರ್ಟ್ಗಳಲ್ಲಿ 20,000 ಕ್ರಿಮಿನಲ್ ಕೇಸಸ್ ಪೆಂಡಿಂಗ್ ಇದೆ ಅಂತ. ಆ 20,000 ಕೇಸ್ಗಳನ್ನ ಇವತ್ತು ಕೂತ್ಕೊಂಡು ಸುಮ್ಮನೆ ಡಿಸ್ಪೋಸ್ ಆಫ್ ಮಾಡಿದ್ರೆ ನನ್ನ ಅನಿಸಿಕೆಯಲ್ಲಿ ಕೆಲವು ವರ್ಷಗಳು ಬೇಕಾದಿತ್ತು. ಅದಕ್ಕೆ ಪದ್ಧತಿ ಬದಲಾಯಿಸಬೇಕಾಗ್ತದೆ, ದಾರಿಗಳಿವೆ. ಸರ್, ಈಗ ಸಂತೋಷ್ ಹೆಗ್ಡೆ ಅವರು ರಾಜಕೀಯಕ್ಕೆ ಬರಲ್ವಾ? ನಾನು ಖಂಡಿತವಾಗಿ ನಿರ್ಧಾರ ಮಾಡಿದ್ದೇನೆ, ರಾಜಕೀಯಕ್ಕೆ ಬರಲ್ಲ. ಯಾಕೆಂದ್ರೆ ಹೊರಗಿದ್ದು ರಾಜಕೀಯದಲ್ಲಿ ಆಗುವಂತ ತಪ್ಪುಗಳನ್ನ ತೋರಿಸಿಕೊಡುವಂತ ಪ್ರಯತ್ನ ಮಾಡ್ತೇನೆ. ಇದ್ರ ಯಾವ ಹುದ್ದೆನೂ ಬೇಡ. ನನ್ನನ್ನು ಬಹಳಷ್ಟು ಪಕ್ಷಗಳು ಕರೆದಿದ್ದು ನಮ್ಮನ್ನು ಸೇರ್ಕೊಳ್ಳಿ ಅಂತ. ನಾನು ಕಡಾಕಡಿ ಹೇಳಿದ್ದೇನೆ ಇಲ್ಲ ಅಂತ. ಯಾಕಂದ್ರೆ ಜನರ ಅಭಿಪ್ರಾಯ ಅವ್ರು ಸಂತೋಷ್ ಹೆಗ್ಡೆ ಅವರು ನಾವು ರಾಜಕೀಯಕ್ಕೆ ಬಂದ್ರೆ ಒಂದು ರಿಫಾರ್ಮೇಶನ್ ತರ್ತಾರೆ. ಇಲ್ಲ, ಅದು ಸಾಧ್ಯವಿಲ್ಲ. ಯಾಕಂದ್ರೆ ಅದು ಒಬ್ಬನು ಇದಲ್ಲ, ಇಚ್ಛೆ ಅಲ್ಲ. ಅಲ್ಲಿ ಕರ್ನಾಟಕ ಅಸೆಂಬ್ಲಿಯಲ್ಲಿ 224 ಜನ ಇದ್ದಾರೆ. ಅದರಿಂದಾಗಿ ನನ್ನ ಒಬ್ಬಳಿಂದ ಸಾಧ್ಯ. ಹೊರಗೆ ನಿಂತು ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಭ್ರಷ್ಟಾಚಾರದ ವಿರುದ್ಧ. 1861 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಮಕ್ಕಳಲ್ಲಿ ಈ ಸಮಾಜದ ಭಾವನೆಯನ್ನ ಬದಲಾಯಿಸಿ ಅದಕ್ಕೆ 2 ಮೌಲ್ಯಗಳ ಅಗತ್ಯ ಇದೆ, ಒಂದು ತೃಪ್ತಿ, ಇನ್ನೊಂದು ಮಾನವೀಯತೆ. ಈ 2 ಮೌಲ್ಯಗಳನ್ನು ಅಳವಡಿಸಿದ್ರೆ ನಿಮ್ಮಲ್ಲಿ ಆ ದುರಾಸೆ ಅನ್ನೋ ರೋಗ ಬರಲ್ಲ ಅಂತ ನಾನು ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರ್ತೇನೆ. ಆ ಪ್ರಯತ್ನ ಮಾಡ್ತೇನೆ ನನ್ನದೇ ಆದ ದಾರಿಯಲ್ಲಿ. ಸರ್, ಈಗ ಭ್ರಷ್ಟಾಚಾರದಲ್ಲಿ ಅಂದ್ರೆ ಬೇರೆ ದೇಶಗಳಲ್ಲಿ ಚೀನಾ ಆಗಿರ್ಬೋದು, ಬೇರೆ ದೇಶ ಭ್ರಷ್ಟಾಚಾರ ಇಲ್ಲದಂತ ದೇಶಗಳು ಬಹಳ ಕಮ್ಮಿ. ಎಲ್ಲಾ ದೇಶದಲ್ಲಿ ಇದ್ದೇ ಇರ್ತದೆ, ಅದರ ಮಟ್ಟ ಹೆಚ್ಚಿರ್ತದೆ, ಕಮ್ಮಿ ಇರ್ತದೆ. ಸ್ಕ್ಯಾಂಡಿನೇವಿಯಾ ಅಂತ ಒಂದು ಯೂನಿಯನ್ ಇದೆ, 4 ದೇಶಗಳದ್ದು, ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲೆಂಡ್. ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭ್ರಷ್ಟಾಚಾರ ಎಲ್ಲಾ ದೇಶಕ್ಕಿಂತಲೂ ಬಹಳ ಕೆಳಗೆ ಮಟ್ಟದಲ್ಲಿದೆ. ಆದ್ರಿಂದ ಭ್ರಷ್ಟಾಚಾರ ಇಲ್ಲದಂತ ದೇಶ ಎಲ್ಲೂ ಇಲ್ಲ. ಅದು ನೀವು ರಾಮಾಯಣದಿಂದ ಇಟ್ಕೊಂಡು ಇವತ್ತಿನವರೆಗೂ ನೋಡಿದ್ರು ಕೂಡ ಎಲ್ಲಾ ಇದ್ರಲ್ಲಿ ಒಂದು ಭ್ರಷ್ಟಾಚಾರ ವಿಚಾರ ಇದ್ದೇ ಇರ್ತದೆ. ಬೇರೆ ದೇಶಗಳಲ್ಲಿ ಶಿಕ್ಷೆಗಳು ಜಾಸ್ತಿ ಕ್ರೂರವಾದ ಶಿಕ್ಷೆಗಳು ನೋಡಿ, ಸಂಖ್ಯೆ ಕಮ್ಮಿ ಆದಾಗ ಕೋರ್ಟ್ ಶಿಕ್ಷೆಗಳು ಬೇಗ ಆಗ್ತದೆ. ಸಂಖ್ಯೆ ಜಾಸ್ತಿ ಆದಾಗ ಅದರಲ್ಲಿ ಬೇರೆ ಬೇರೆ ವಿಚಾರಗಳು ಬರ್ತದೆ. ಈ ಕೇಸ್ ಮೊದಲು ತಗೊಳ್ಳೋಣ, ಆ ಕೇಸ್ ನಂತರ ತಗೊಳ್ಳೋಣ, ದೊಡ್ಡವರ ಕೇಸ್ ಮೊದಲು ತಗೊಳ್ಳೋಣ ಅಂತ ಎಲ್ಲ ಬರ್ತದೆ. ಅದಕ್ಕೆ ನಾವು ಒಂದು ರೀತಿಯಲ್ಲಿ ಮೊದಲು ಸಾಮಾಜಿಕ ಬದಲಾವಣೆ ತರಬೇಕು, ಅದ್ರ ಜೊತೆಯಲ್ಲೇ ಕಾನೂನಿನ ಬದಲಾವಣೆ ಕೂಡ ತರಬೇಕು. ಸರ್, ಈಗ ಇತ್ತೀಚೆಗೆ ಹೈಕೋರ್ಟ್ ಅಲ್ಲಿ ವಾದ ಮಾಡ್ತಾರೆ ಕೆಲವರು ವಕೀಲರು, ಗವರ್ನರ್ ಅದೇ ಹೆಂಗೆ ನಮ್ಮ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರಿಗೆ ತಿಕ್ಕಾಟಗಳು ಇದ್ದೇ ಇರುತ್ತೆ ಎಲ್ಲ ರಾಜ್ಯಗಳಲ್ಲೂ. ಹಾಗೆಯೇ ನಮ್ಮ ಕರ್ನಾಟಕದಲ್ಲಿ ಬಂದಾಗ ವಕೀಲರು ಹೇಳ್ತಾರೆ ಅವ್ರು ಹೇಗೆ ಪ್ರಾಸಿಕ್ಯೂಷನ್ಗೆ ಹೇಗೆ ಅಧಿಕಾರ ಇದೆ, ಗವರ್ನರ್ಗೆ ಹೇಗೆ ಅಧಿಕಾರ ಕೊಟ್ಟರು, ಅವರು ಕೋರ್ಟ್ ನಿರ್ಧಾರ ಮಾಡಲಿ, ನಾನು ಹೇಳಿ ಅದಕ್ಕೆ ಇದಿಲ್ಲ. ಯಾಕಂದ್ರೆ ಪೆಂಡಿಂಗ್ ಕೇಸಸ್ ವಿಚಾರ ನಾನು ಮಾತಾಡಿದ್ರೆ ಅದು ನ್ಯಾಯಾಧೀಶರ ಮನಸ್ಸನ್ನು ಬದಲಾಯಿಸಕ್ಕೆ ಇವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಎಲ್ಲ ಆರೋಪಗಳು ಬರ್ತವೆ. ಅದರಿಂದ ಅದರ ಮತ್ತೆ ನಾನು ಹೇಳಕ್ ಹೋಗಲ್ಲ. ಅಧಿಕಾರ ಇದೆ ಅಂತ ಗವರ್ನರ್ ಸಾಹೇಬ್ರು ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ ನಲ್ಲಿ ಇರುವ ಅಧಿಕಾರ, ನನಗೆ ಸ್ಯಾಂಕ್ಷನ್ ಕೊಡುವ ಅಧಿಕಾರ ಇದೆ ಅಂತ. ಅದು ಅವರಿಗೆ ಬಿಟ್ಟದ್ದು. ಮತ್ತೆ ಅಂತ ಅದರ ಬಗ್ಗೆ ಏನಾದರೂ ವಿವಾದಗಳಿದ್ರೆ ಕೋರ್ಟಲ್ಲಿ ನಿರ್ಧಾರ ಮಾಡಲಿ. ಸರ್, ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಎಲೆಕ್ಷನ್ಸ್ ಹತ್ರ ಬರ್ತಾ ಇದ್ದಂಗೆನೆ ಅವರು ಒಂದು ಯೋಜನೆಗಳನ್ನು ಕೊಡೋದು, ಉಚಿತವಾಗಿ ಅಕ್ಕಿ ಕೊಡೋದು, ಇದು ಕೂಡ ನನ್ನ ಅನಿಸಿಕೆಯಲ್ಲಿ ಭ್ರಷ್ಟಾಚಾರ ಅಂದ್ರೆ ಏನು? ಒಂದು ಲಾಭ ಪಡೆಯಕ್ಕೆ ಅಕ್ರಮ ಸಂಪಾದನೆ ಮಾಡುವುದು ಒಬ್ಬ ಆಡಳಿತೆಯವರಿಂದ ಅಂತ. ಆಡಳಿತೆಯಲ್ಲಿರುವ ಪಕ್ಷದವರು ಹೇಳ್ತಾರೆ, ನಮ್ಮನ್ನ ಚುನಾಯಿಸಿದ್ರೆ ನಿಮ್ಗೆ ಅದು ಕೊಡ್ತೇವೆ, ಇದು ಕೊಡ್ತೇವೆ, ಇದು ಕೊಡ್ತೇವೆ ಅಂತ ಹೇಳ್ತಾರೆ. ಅದು ಓಟ್ರಿಗಾಗಿ ಮಾತ್ರ ಅಲ್ಲ, ಮತ್ತೆ ಇದಕ್ಕೆ ಭ್ರಷ್ಟಾಚಾರಕ್ಕೆ ಏನು ವ್ಯತ್ಯಾಸ? ಇವಾಗ ನೋಡ್ರಿ, ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಏನಿದೆ. ಬಸ್ಸಲ್ಲಿ ಫ್ರೀ ಅಂತ ಹೇಳಿದ್ರಲ್ಲಿ ಹೆಂಗಸರಿಗೆ,
ಮಿಕ್ಕಿದವ್ರಿಗೆ ಜಾಸ್ತಿ ಮಾಡಿದ್ದಾರೆ 15%. ಹೌದು. ಎಲೆಕ್ಟ್ರಿಸಿಟಿ ಫ್ರೀ ಅಂತ ಹೇಳಿದ್ರು, ಎಲೆಕ್ಟ್ರಿಸಿಟಿ ಚಾರ್ಜ್ ಕೊಡುವವ್ರಿಗೆ ಎಲೆಕ್ಟ್ರಿಸಿಟಿ ಫ್ರೀ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಟ್ಯಾಕ್ಸ್ಗಳನ್ನೆಲ್ಲ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಕೊಡ್ತಾ ಇದ್ದಾರೆ. ಇನ್ನೂ ಅವ್ರಿಗೆ ಸಾಲ ತೀರ್ಸಕ್ಕಾಗಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ವಿಚಾರ, ಈ ಒಂದು 5 ಯೋಜನೆಗಳಿಂದ ಸರ್ಕಾರದ ಮೇಲೆ 52,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಬೇಕಂತೆ. ಅದನ್ನು ಇವರಂತಲ್ಲ, ಇವತ್ತು ಬಿಜೆಪಿ ಅವರು ಇನ್ನೊಂದಷ್ಟು ಕೊಟ್ಟಿದ್ದಾರೆ. ಡೆಲ್ಲಿಯಲ್ಲಿ ಆಪ್ ಅವರು ಕೊಟ್ಟಿದ್ದಾರೆ, ಕಾಂಗ್ರೆಸ್ನವರು ಕೊಡ್ತಾ ಇದ್ದಾರೆ. ಬರೀ ಒಂದು ಚುನಾವಣೆ ಯಾಕೆ ಅಷ್ಟೊಂದು ಹಣ ಖರ್ಚು ಮಾಡಿ ಚುನಾವಣೆ ಆಗಬೇಕು? ಯಾಕಂದ್ರೆ ಅಲ್ಲಿರುವಂತ ಪವರ್ ಮಾತ್ರ ಅಲ್ಲ, ಪವರ್ ಜೊತೆ ಇರುವಂತ ಆದಾಯ. ಇದೆ ನಾನು ಹೇಳಿದಲ್ಲ, 1,86,000 ಕೋಟಿ ರೂಪಾಯಿ, 1,76,000 ಕೋಟಿ ರೂಪಾಯಿ, 70,000 ಕೋಟಿ ರೂಪಾಯಿ. ಇಷ್ಟೊಂದು ಹಣ ಸೋರ್ಕೊಂಡು ಹೋಗ್ಬೇಕಾದ್ರೆ ಎಂಥ ಅಧಿಕಾರ ಇರ್ಬೇಕಲ್ಲಿ? ಆದ್ರೆ ನಾವು ಪ್ರಾಮಾಣಿಕರು, ನಾನೇನ್ ತಪ್ಪು ಮಾಡಿಲ್ಲ ಅಂತ ಹೇಳುದು. ಎಲ್ಲರೂ ಹೇಳುದು ಅಷ್ಟೇ. ವಿರೋಧ ಪಕ್ಷದವ್ರು ಹೇಳಿದ್ರು ನೀನ್ ಭ್ರಷ್ಟ ಅಂತ ಹೇಳಿದ್ರೆ ಅವನು ಹೇಳ್ತಾನೆ ನಿನ್ನಷ್ಟಲ್ಲ ಅಂತಾನೆ. ಅಂದ್ರೆ ಇಬ್ರು ಭ್ರಷ್ಟ ಅಂತ ಆಯ್ತಲ್ಲ. ಆ ಭಾವನೆಯನ್ನು ನಾವು ಎಕ್ಸೆಪ್ಟ್ ಮಾಡಿದ್ದೇವೆ. ಇವಾಗ ವೋಟ್ ಹಾಕುವವರು ಕೂಡ ಸ್ವಲ್ಪ ಯೋಚನೆ ಮಾಡಬೇಕು, ಇಂಥವ್ರಿಗೆ ಮತ ಹಾಕಬೇಕು ಬೇಡವಾ ಅಂತ. ಇವಾಗ ವೋಟರ್ಸ್ ಲಿಸ್ಟ್ ಅಲ್ಲಿ ಇನ್ನೊಂದು ಇದೆ, ನನ್ ಆಫ್ ದ ಎಬವ್ ಅಂತ, ನೋಟಾ ಅಂತ. ನಿಮಗೆ ಈಗ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನೋ ಒಂದು ಯೋಚನೆ ಇದ್ರೆ ಆ ನೋಟಾಗಿ ಹಾಕಿ. ಆವಾಗ ಅರ್ಥ ಆಗ್ತದೆ ಜನರಿಗೆ, ನಾವು ಬರೀ ಹಣ ಕೊಟ್ಟು ಮತ ತಗೊಳ್ಳಕ್ಕಾಗಲ್ಲ ಅಂತ. ಆದ್ರೆ ನಮ್ಮ ಜನರು ಕೂಡ ಸಮಾಜ ಹಂಗಿದ್ರೆ ನಾವು ಹಂಗೇನೆ ಇದ್ದೇವೆ. ಈ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಕ್ಕೆ ಆಗಲ್ವಾ ಸರ್? ಭ್ರಷ್ಟಾಚಾರ ನಿರ್ಮೂಲನೆ ಮಾಡಕ್ಕೆ ಸಾಧ್ಯವಿಲ್ಲ, ಆದ್ರೆ ನಿಯಂತ್ರಿಸಬಹುದು. ಆ ಮಟ್ಟಕ್ಕೆ ಹಿಂದೆ ಇದ್ದ ಒಂದು 50 ವರ್ಷದ ಹಿಂದೆ ಇದ್ದಂತ ಭ್ರಷ್ಟಾಚಾರವನ್ನು ಇವತ್ತು ನಾವು ಎದುರಿಸಬಹುದು. ಆದ್ರೆ ಇವತ್ತಿನ ಮಟ್ಟಕ್ಕೆ ಇರುವಂತ ಭ್ರಷ್ಟಾಚಾರವನ್ನ ನಾವು ತಡೆಕೊಳ್ಳಕ್ಕೆ ಸಾಧ್ಯವಿಲ್ಲ. ಮುಂದೆ ಏನಾಗ್ತದೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಆಸ್ಪತ್ರೆಯಲ್ಲಿ ಎಷ್ಟು ಹಣ ಕೊಡಬೇಕು, ಸತ್ತ ಹಣ ವಾಪಸ್ ಕೊಡಬೇಕಾದ್ರೆ ಹಣ ಎಷ್ಟು ಕೊಡಬೇಕು, ಆಫೀಸ್ಗಳಲ್ಲಿ ಎಷ್ಟು ಕೊಡಬೇಕು, ಒಂದೊಂದು ಹುದ್ದೆಗೆ ಎಷ್ಟು ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. ಹಿಂದೆ ಒಂದು ನ್ಯೂಸ್ ಐಟಮ್ ಓದಿದೆ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ 45 ಲಕ್ಷ ಕೊಡ್ಬೇಕಂತ. ಆದ್ರೂ ಕೊಟ್ಟು ಹೋಗೋರಿದ್ದಾರೆ. ಯಾಕೆ? ಆ 45 ಲಕ್ಷ ಬ್ಯಾಂಕಲ್ಲಿ ಇಟ್ಟರೆ ಅದ್ರ ಸಂಬಳದ ಬರ್ತದೆ ಅಲ್ಲ, ಅದಕ್ಕೆಲ್ಲ ಹೋಗೋದು. ಅದಕ್ಕೆ ಬೇರೆ ಇದೆ. ಒಂದೊಂದು ಟ್ರಾನ್ಸ್ಫರ್ ಹುದ್ದೆಗೆ ಎಷ್ಟು ಕೊಡ್ಬೇಕಂತ ನೀವು ಸ್ವಲ್ಪ ಮಾಡಿ ವಿಚಾರಣೆ ಮಾಡಿ ನಿಮ್ಗೆ ಗೊತ್ತಾಗ್ತದೆ. ಒಂದೊಂದು ಪೊಲೀಸ್ ಸ್ಟೇಷನ್ಗೆ 1 ವರ್ಷಕ್ಕೆ ಟ್ರಾನ್ಸ್ಫರ್ಗೆ ಕೋಟಿ ಕೊಡ್ಬೇಕಂತ. ಇದರಿಂದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವವರು ಓಪನ್ ಆಗಿ ಹೇಳಬೇಕು, ಇದರ ಬಗ್ಗೆ ಮಾತಾಡಬೇಕು. ಆವಾಗ ಜನರಿಗೆ ಅರ್ಥ ಆಗ್ತದೆ. ಮತ್ತೆ ನನ್ನದೇ ಆದ ವಿಚಾರ, ಮಕ್ಕಳಲ್ಲಿ 2 ಮೌಲ್ಯಗಳನ್ನು ನಾವು ಅಳವಡಿಸ್ಬೇಕು, ತೃಪ್ತಿ ಮತ್ತೆ ಮಾನವೀಯತೆ. ತೃಪ್ತಿ ಅಂದ್ರೆ ಒಂದು ಹಂತಕ್ಕೆ ಡಿಗ್ರಿ ಬಂತು, ಕೆಲಸ ಸಿಕ್ತು, ಇನ್ನೇನು ಬೇಡ ಸನ್ಯಾಸಿ ಆಗ್ತಾನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನುವ ಗುಣ ಇರಬೇಕು, ಆಂಬಿಷನ್. ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗ್ಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ. ಆದ್ರೆ ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲು ಹಾಕಿ ಅಲ್ಲ. ಅದರಿಂದ ಸಂತಸ ಎಂದೂ ಬರಲ್ಲ. ಯಾಕಂದ್ರೆ ಯಾವಾಗ ರೇಡ್ ಆಗ್ತದೋ, ಯಾವಾಗ ದರೋಡೆಕೋರರು ಬರ್ತಾರೋ, ಯಾವಾಗ ಏನೇನೋ ಆಗ್ತದೆ ಇದೆ ಅವ್ರ ಮನಸ್ಸಲ್ಲಿ ಇದ್ದೇ ಇರ್ತದೆ, ನಿದ್ದೆ ಬರಲ್ಲ. ಕಷ್ಟಪಟ್ಟು ಸರಿದಾರಿಯಲ್ಲಿ ಪಡೆದ ಸಂಪತ್ತಿನಿಂದ ಬರುವ ಸಂತಸ ಈ ಭ್ರಷ್ಟಾಚಾರದಿಂದ ಬರಲ್ಲ ಅನ್ನೋದು ನನ್ನ ವೈಯಕ್ತಿಕ ಅನುಭವ. ಸರ್, ಈಗ ಅಪಾಯಿಂಟ್ ಆಗುವಂತ ಹೊಸ ಅಧಿಕಾರಿಗಳಿಗೆ ಅಥವಾ ಯುವಕರಿಗೆ ನಿಮ್ಮ ಒಂದು ಕಿವಿ ಮಾತು ಅಥವಾ ಸಂದೇಶ ಏನು? ಸರ್ಕಾರದ ಕೆಲಸಕ್ಕೆ ಬರುವ ಇಚ್ಛೆ ಇದ್ರೆ ನಿಮ್ಮಲ್ಲಿ ತೃಪ್ತಿ ಅನ್ನೋ ಒಂದು ಗುಣ ಇರಬೇಕು. ಸರ್ಕಾರದ ಕೆಲಸ ಮಾಡುವಾಗ ಇದರಲ್ಲಿ ನನಗೇನಿದೆ ಅನ್ನುವ ಭಾವನೆಯನ್ನು ದೂರ ಇಡಬೇಕು. ಈ 2 ಮೌಲ್ಯಗಳಿದ್ರೆ, ಮತ್ತೆ ಮಾನವೀಯತೆ ಅದು ಎಲ್ಲರಲ್ಲೂ ಇರಬೇಕಾದದ್ದು ಇದೆ. ಈ 3 ಮೌಲ್ಯಗಳಿದ್ರೆ ಖಂಡಿತ. ಇವತ್ತು ಯಾವುದೇ ಒಂದು ನಿರ್ಧಾರಕ್ಕೆ ಬರಬೇಕಾದ್ರೆ ಆ ನಿರ್ಧಾರಕ್ಕೆ ಬರುವಂತ ಅಧಿಕಾರಿ ಅವನ ಯೋಚನೆ ಏನಂದ್ರೆ ಇದರಲ್ಲಿ ನನಗೇನಿದೆ ಅಂತ ಲಾಭ ನೋಡ್ತಾ. ಸರ್, ಒಟ್ಟಾರೆಯಾಗಿ ನಿಮ್ಮ ವೃತ್ತಿ ಬಾಲ್ಯದಿಂದ ಇಲ್ಲಿವರೆಗೆ ಅಟ್ ಪ್ರೆಸೆಂಟ್ ವರೆಗೆ ನಿಮ್ಮ ಜೀವನ ಹೇಗಿದೆ ಅಥವಾ ನಿಮ್ಮ ನಾನು ಮೊದಲಾಗಿ ನ್ಯಾಯವಾದಿ ಆಗ್ಬೇಕಂತ ಲಾಗೆ ಸೇರಿದ್ದಲ್ಲ. ನಾನು ತದನಂತರ ಸಂದರ್ಭದಿಂದ ಅಡ್ವೊಕೇಟ್ ಜನರಲ್ ಆದೆ, ತದನಂತರ ಸಂದರ್ಭದಿಂದ ಸಾಲಿಸಿಟರ್ ಜನರಲ್ ಆದೆ, ಅದೇ ದಾರಿಯಲ್ಲಿ ನ್ಯಾಯಾಧೀಶನಾದೆ. ನನಗೆ ನ್ಯಾಯಾಧೀಶನಾಗುವ ಇಷ್ಟ ಇರಲಿಲ್ಲ,
ಯಾಕಂದ್ರೆ ನನ್ನ ಆದಾಯ ನ್ಯಾಯವಾದಿಯಾಗಿ ಭಾಳ ಜಾಸ್ತಿ ಇತ್ತು. ಆದ್ರೆ ನನ್ನ ತಾಯಿಗೆ ಇಚ್ಛೆ ಇತ್ತು ನಾನು ಒಬ್ಬ ನ್ಯಾಯಾಧೀಶನಾಗಬೇಕಂತ. ಅದಕ್ಕೆ ಒಪ್ಕೊಂಡು ನ್ಯಾಯಾಧೀಶನಾದೆ. ತದನಂತರ ಲೋಕಾಯುಕ್ತಕ್ಕೆ ಬಂದ ನಂತರ ನನ್ನ ವೃತ್ತಿಯಲ್ಲಿ ನನಗೆ ಬಹಳಷ್ಟು ತೃಪ್ತಿ ತಂದಿದೆ. ನಾನು ಕೆಲಸ ಮಾಡಿದ್ದೇನೆ, ಯಾವುದೇ ಒಂದು ತಪ್ಪು ದಾರಿಯಲ್ಲಿ ಹೋಗಿಲ್ಲ. ಅದರಿಂದ ಜೀವನ ಸಾರ್ಥಕವಾಗಿದೆ ಇವತ್ತು ನನಗೆ. ಸರ್, ಇಷ್ಟೊತ್ತು ಬಿಡುವಿಲ್ಲದ ಸಮಯದಲ್ಲಿ ನಮಗೆ ಸಮಯ ಕೊಟ್ಟು ಸಂದರ್ಶನ ಮಾಡೋಕ್ಕೆ ಒಪ್ಕೊಂಡು ನಮಗೆ ಟೈಮ್ ಕೊಡೋಕ್ಕೆ ತುಂಬ ಧನ್ಯವಾದಗಳು ಸರ್. ಧನ್ಯವಾದ. ವೀಕ್ಷಕರೇ, ಇಷ್ಟೊತ್ತು ನೋಡೋದ್ರಲ್ಲ ನಮ್ಮ ಈ ಸಂದರ್ಶನ ಸಂಚಿಕೆಯಲ್ಲಿ ನಮ್ಮ ಸಂತೋಷ್ ಹೆಗ್ಡೆ ಸರ್ ಏನೇನು ಹೇಳಿದ್ರು ಅಂತ. ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ, ಯುವಕರು ಅದನ್ನು ಅಳವಡಿಸ್ಕೋಬೇಕು ಅಂತ ಕೇಳ್ಕೊತಾ ಈ ಮಹಾನ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ.